ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಚೇರಿ ಕಡತಗಳ ಬಗ್ಗೆ ಸಹಾಯಕ ನಿಬಂಧಕರಿಗೆ ಆಡಿಟ್ ಮಾಡಿಸಿ ಇಲ್ಲಿನ ವ್ಯವಸ್ಥೆಯನ್ನು ಸುಭದ್ರಗೊಳಿಸುವ ಕ್ರಮ ನಡೆಸಲಾಗುವುದು. ಅಡಿಕೆ ಅಡಮಾನ ಸಾಲದ ವಿಚಾರಕ್ಕೆ ಉಂಟಾಗಿರುವ ಸಂಕಷ್ಟವನ್ನು ಪರಿಹರಿಸಲಾಗುವುದು. ಕಚೇರಿ ಸೇವೆಯಿಂದ ಅಮಾನತುಗೊಂಡಿರುವ ಸಿಬ್ಬಂದಿ ರಾಮಚಂದ್ರ ಅವರು ಕಚೇರಿಗೆ ಅನಗತ್ಯವಾಗಿ ಬಂದರೆ ಆತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಪಿಎಂಸಿ ಆಡಳಿತಾಧಿಕಾರಿ ತಹಶೀಲ್ದಾರ್ ಕುಂಞಿ ಅಹ್ಮದ್ ತಿಳಿಸಿದರು. ಪುತ್ತೂರು ಎಪಿಎಂಸಿಯಿಂದ ರೈತರಿಗೆ ನೀಡಲಾಗುವ ಸೌಲಭ್ಯವಾದ ಅಡಿಕೆ ಅಡಮಾನ ಸಾಲಕ್ಕೆ ಸಂಬಂಧಿಸಿ ಉಂಟಾಗಿರುವ ವಿಳಂಬ ಹಾಗೂ ಕಚೇರಿಯಲ್ಲಿ ಅಮಾನತುಗೊಂಡ ಸಿಬ್ಬಂದಿ ಕೈವಾಡದ ಬಗ್ಗೆ ಬಂದಿರುವ ಸಾರ್ವಜನಿಕ ದೂರು ಕುರಿತಂತೆ ಕಚೇರಿಗೆ ಭೇಟಿ ನೀಡಿದ ಅವರು ಕಚೇರಿಯ ಕಡತಗಳನ್ನು ಪರಿಶೀಲನೆ ನಡೆಸಿದರು. ಎಷ್ಟು ಕೇಳ್ತೀರಿ ಪೇಮೆಂಟ್? 2 ಲ್ಯಾಕ್ ಮ್ಯಾಕ್ಸಿಮಮ್ ಕೊಡೋದು. ಮತ್ತೆ ನೀವು ಕೊಟ್ಟದನ್ನು ನಾವು ತಗೊಂಡು ಹೋಗೋದು, ಅದರಲ್ಲಿ ಚರ್ಚೆ ಮಾಡಲಿಕ್ಕಿಲ್ಲ. ನಮ್ಮ ಮಾಲಿಗೆ ನೀವು ಕೊಡೋದು 6 ತಿಂಗಳೊಳಗೆ ನಾವು ಬೆಳೆಸಲಿಕ್ಕೆ. ಯಾಕೆ ಗೊತ್ತಿಲ್ಲ ಅಂತ ಮಾಡೋದು, ಏನೋ ಪರ್ಚೇಸ್ ಮಾಡೋದು ಮತ್ತೆ ನಡವಳಿಕೆ ಮಾಡಿರ್ಬೇಕಲ್ಲ. ಈಗ IB ಇದೆ, ಈಗ ಅದು ಸರ್ಕಾರದ ಆಸ್ತಿ. IBಗೆ ನಾವೆಲ್ಲ ಇದನ್ನ ಖರೀದಿ ಮಾಡ್ತೇವೆ, ಪಾಟ್ ಮಾಡಿರ್ತೀವಿ, ಚೇರ್ಗಳು ಅದು ಇದೆಲ್ಲ ಮಾಡಿರ್ತೀವಿ, ಖರೀದಿ ಮಾಡಿ ಅದನ್ನೆಲ್ಲ ನಿಮ್ಮ ರಿಜಿಸ್ಟರ್ ಎಂಟ್ರಿ ಇರಬೇಕು. ಅದನ್ನು ಬೇರೆಯವರು ಹೇಗೆ ತಗೊಂಡೋಗ್ತಾರೆ? ಎಂಪ್ಲಾಯ್ಸ್ ಬಂದ ಮಾಡ್ಲಿಕ್ಕೆ ಆಯ್ತದ? ಅಲ್ಲ ಅಲ್ಲ ಹೇಳ್ತೀನಿ, ಇಲ್ಲ ಅವ್ರಿಗೆ ಗೊತ್ತಿರ್ಬೇಕಲ್ಲ, ಅವ್ರಿಗೆ ನಾಲೆಜ್ ಬೇಕಲ್ಲ. ಅವರಿಗೆ ಎಲ್ಲಿದೆ ರಿಜಿಸ್ಟರ್, ಎಲ್ಲಿದೆ ಎಲ್ಲ ಹುಡುಗಿಸಿ ಅಲ್ಲ ತಗೊಂಡು ಹೋಗ್ಬೇಕಾದ್ರೆ ತಮಗೆ ಯಾರ ಗಮನಕ್ಕೆ ಇರ್ಲಿಲ್ವಾ? ಅದು ಯಾವ ತಗೊಂಡೋಗಿರೋದನ್ನ ತಗೊಂಡೋಗಿ ಒಂದು ವರ್ಷ ನೋಡಮ್ಮ, ನನಗೆ ವೆರಿಫೈ ಮಾಡ್ಬಿಟ್ಟು ಒಂದು ವರದಿ ಕೊಡಿ. ಹಾಗೇನು ಅದಾದ್ರೆ ಇಮಿಡಿಯೇಟ್ FIR ಆಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಕಳೆದ 1 ವರ್ಷದಿಂದ ಎಪಿಎಂಸಿಯಲ್ಲಿ ಚುನಾಯಿತ ಆಡಳಿತ ವ್ಯವಸ್ಥೆ ಇಲ್ಲದಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ವ್ಯವಸ್ಥೆಯಲ್ಲಿ ಕ್ಷಮತೆಯ ಕೊರತೆ ಕಂಡುಬಂದಿತ್ತು. ಜತೆಗೆ ಇಲ್ಲಿ ಕಾರ್ಯದರ್ಶಿ ಹುದ್ದೆಯನ್ನು ಪ್ರಭಾರ ನೆಲೆಯಲ್ಲಿ ಅನುಭವಿಸುತ್ತಿದ್ದ ಸಿಬ್ಬಂದಿ ರಾಮಚಂದ್ರ ನಿಯಮ ಉಲ್ಲಂಘನೆ, ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ಇಲಾಖೆ ಆತನನ್ನು ಅಮಾನತುಗೊಳಿಸಿತ್ತು. ಈತನ ವಿರುದ್ಧ 2016ರಿಂದ ವರ್ತಕರಿಗೆ ಪರವಾನಗಿ ನವೀಕರಣ ಮಾಡಿ ನೀಡದೇ ಇರುವ ಆರೋಪ ಹಾಗೂ ಗೋಡೌನ್ಗಳನ್ನು ಅಕ್ರಮವಾಗಿ ನೀಡುವ ಆರೋಪವೂ ಕೇಳಿಬಂದಿತ್ತು. ಎಪಿಎಂಸಿ ವಸತಿಗೃಹವನ್ನು ಯಾರದೋ ಹೆಸರಲ್ಲಿ ಎಪಿಎಂಸಿಯಲ್ಲಿ ದಿನಗೂಲಿ ಆಧಾರದಲ್ಲಿ ದುಡಿಯುವ ಮಹಿಳೆಯೊಬ್ಬರಿಗೆ ನೀಡಿದ ಬಗ್ಗೆಯೂ ಇಲಾಖೆಗೆ ದೂರು ನೀಡಲಾಗಿತ್ತು. ಇದೀಗ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಿಸಿ ಪರಿಶೀಲನೆ ನಡೆಸಿದ ಆಡಳಿತಾಧಿಕಾರಿ ಕುಂಞಿ ಅಹ್ಮದ್ ಅವರು ಕಚೇರಿಯ ಕಡತಗಳನ್ನು ಸಮರ್ಪಕಗೊಳಿಸುವ ನಿಟ್ಟಿನಲ್ಲಿ ಆಡಿಟ್ ನಡೆಸಲು ಮುಂದಾಗಿದ್ದಾರೆ. ಕಚೇರಿ ವ್ಯವಹಾರದಲ್ಲಿ ಯಾವುದೇ ಅವ್ಯವಹಾರಗಳು ನಡೆದಿರುವ ಬಗ್ಗೆ ಆಡಿಟ್ನಲ್ಲಿ ಬೆಳಕಿಗೆ ಬಂದರೆ ಅಂತಹ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಅವರು ತಿಳಿಸಿದ್ದಾರೆ. ಇವತ್ತು ನಮ್ಮ ಎಪಿಎಂಸಿ ಆಡಳಿತಾಧಿಕಾರಿ ಆದಮೇಲೆ ಇವತ್ತು ನಾನು ನಮ್ಮ ಕಚೇರಿಗೆ ಭೇಟಿ ನೀಡಿದೆ ಮತ್ತು ಎಲ್ಲ ಕಡೆನೂ ಪರಿಶೀಲನೆ ಕೂಡ ನಾನು ಮಾಡಿದ್ದೀನಿ. ಇಂದಿನ ಕಡತಗಳು ಮತ್ತು ಅಕೌಂಟ್ಸು ಇವೆಲ್ಲ ಸ್ವಲ್ಪ ಆಡಿಟ್ ಮಾಡಲಿಕ್ಕೆಲ್ಲ ಬ್ಯಾಲೆನ್ಸ್ ಇದೆ, ಅದನ್ನು ಕೂಡ ಒಂದು ಮಾನ್ಯ ನಿಬಂಧಕರಿಗೆ ಒಂದು ಕಳಿಸಿ ಅದನ್ನು ಕೂಡ ಒಂದು ಆಡಿಟ್ ಮಾಡಿಸುವ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ರೈತರಿಗೆ ಏನು ರೈತರ ಸಾಲ ಯೋಜನೆ ಅಂತ ಒಂದು ಅಡಮಾನ ಸಾಲ ಯೋಜನೆ ಅಂತಿದೆ, ಅದಕ್ಕೆ ಯಾವ ರೀತಿ ತೊಂದರೆ ಆಗಿದ್ದಾನೆ ಅದು ಗುಣಮಟ್ಟ ಒಂದು ಇದು ಮಾಡಿ ದೃಢೀಕರಣ ಪತ್ರ ಮಾಡಿದ್ದು ರೈತರಿಗೆ ಇಮಿಡಿಯೇಟಾಗಿ ಅವರು ಬಂದು ಕೇಳಿದಾಗ ಅವರು ಎಷ್ಟಿದೆ ಅದು ಗುಣಮಟ್ಟ ಮತ್ತು ಅದರ ಇದರ ಇದಾಗಿ 2 ಲಕ್ಷದೊಳಗೆ ನಾವು ಒಂದು ಕೊಡುವಂಥ ವ್ಯವಸ್ಥೆ, ಅದಕ್ಕೂ ಯಾವುದೇ ಸಮಸ್ಯೆ ಇಲ್ಲ. ಅದೇ ರೀತಿ ಒಂದು ಈಗ ತುರ್ತಾಗಿ ಒಂದು ಆಡಿಟ್ ವ್ಯವಸ್ಥೆ ಮಾಡಿಸ್ಬೇಕು. ಆಡಿಟ್ ವ್ಯವಸ್ಥೆ ಮಾಡಿಸಿದ ನಂತರ ನಾವು ಬಜೆಟ್ಟಿಗೆ ನಾವು ಇದನ್ನು ಪ್ರೋಗ್ರೆಸ್ ಸಭಾನಗರವಾಗಿ ಮಾಡ್ತೀವಿ. ರಾಮಚಂದ್ರ ಅವರ ಮೇಲೆ ಅಪವಾದ, ಹಾಗಾಗಿ ಅವ್ರ ಮೇಲೆ ಈಗಾಗಲೇ ನಮ್ಮ ಇಲಾಖೆ ಈಗಾಗಲೇ ಅವ್ರ ಮೇಲೆ ಅಮಾನತಿನಲ್ಲಿಟ್ಟು ಈಗ ಆದೇಶ ಹೊರಡಿಸಿದೆ. ಅದನ್ನು ಕೂಡ ನಾನು ನೋಡಿದೆ. ಈಗ ಅವರೀಗ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಯಾವುದೇ ಆಡಳಿತ ಇದರಲ್ಲಿ ಮೈ ಬರಬಾರ್ದು. ಅವರು ಏನಿದೆ ಅವರು ಇಲಾಖೆ ಶಿಸ್ತು ಕ್ರಮ ಏನಿದೆ ಅವರು ಅಲ್ಲಿಂದ ಅವ್ರ ಮೇಲೆ ಡಿ ಎಂಕ್ವೈರಿಗೆ ಇದು ಆಗಿದೆ, ಡಿ ಇಲಾಖೆ ವಿಚಾರಣೆ ಆಗಿದೆ. ಆದ್ದರಿಂದ ಅವರು ಇಲ್ಲಿ ಬರುವಾಗಿಲ್ಲ. ಅವರು ಯಾವಾಗ ನಮ್ಮ
ಇಲಾಖೆಯ ಮೇಲಾಧಿಕಾರಿಗಳು ಕರೀತಾರೆ, ಆಗ ಹೋಗಿ ಅವರು ಇದನ್ನು ಶಿಸ್ತು ಇದನ್ನು ಕಟ್ಟಾಗಿ ಮಾಡಬೇಕಾಯ್ತದೆ. ಅದು ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಏನಾರು ಇದು ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ. ಅನೀಶ್, V4 ನ್ಯೂಸ್, ಪುತ್ತೂರು.